ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಅಲ್ಲೋಲ ಕಲ್ಲೋಲ. ಕೋರಮಂಗಲದಲ್ಲಿ ಬೃಹತ್ ಮರ ಬಿದ್ದು ಕಾರು ಜಖಂ. ಕೂದಲೆಳೆ ಅಂತರದಲ್ಲಿ ಪಾರಾದ ಚಾಲಕ. ಮಳೆ ನಡುವೆ ಗುಂಡಿಯಲ್ಲಿ ಸಿಲುಕಿದ ಆಟೋ. ಗುಜರಾತ್ನಲ್ಲಿ ಮನೆಗಳಿಗೆ ನುಗ್ಗಿದ ಮೊಸಳೆಗಳು. ಈ ಸುದ್ದಿಗಳನ್ನು ನೋಡೋಣ ವರುಣಾರ್ ಭಟ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಅಲ್ಲೋಲ ಕಲ್ಲೋಲವೇ ಆಗಿದೆ. ಕೋರಮಂಗಲದ ಬಿಡಿಎ ಕಾಂಪ್ಲೆಕ್ಸ್ 8ನೇ ಮುಖ್ಯ ರಸ್ತೆ ಬಳಿ ಬೃಹತ್ ಮರ ಉರುಳಿ ಕಾರು ಜಖಂಗೊಂಡಿದೆ. ಡ್ರೈವರ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ವಿಪರ್ಯಾಸ ಅಂದ್ರೆ ಬಿಬಿಎಂಪಿಗೆ ಫೋನ್ ಮಾಡಿದ್ರೆ ಮರ ತೆರವಿಗೆ ಕ್ರೇನ್ ಇಲ್ಲ ಎಂದಿದ್ದಾರೆ. ಕೊನೆಗೆ ಮಾಲೀಕ 5,000 ಹಣ ತೆತ್ತು ಕಾರು ಶಿಫ್ಟ್ ಮಾಡಿದ್ದಾನೆ. ಕೋರಮಂಗಲದಲ್ಲಿ ಕಾರಿನ ಮೇಲೆ ಮರ ಬಿದ್ದಿದ್ರಿಂದ ವಾಹನಗಳ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಬುಡ ಸಮೇತ ಮರ ರಸ್ತೆಗೆ ಉರುಳಿ ಬಿದ್ದು ತೆರವು ಮಾಡಲು ಸಿಬ್ಬಂದಿ ಹರಸಾಹಸ ಪಟ್ರು. ಇನ್ನು ಎಲೆಕ್ಟ್ರಿಕ್ ವಾಹನಗಳು ಕೂಡ ಜಖಂ ಆಗಿವೆ. ಮಳೆಯಿಂದ ಬೃಹತ್ ಮರಗಳೇ ಧರೆಗುರುಳುತ್ತಿದ್ದು ಬೆಂಗಳೂರಿನ ಜನರು ಬೆದರಿ ಹೋಗಿದ್ದಾರೆ. ಒಣಗಿರೋ ಮರಗಳ ತೆರವಿಗೆ ಬಿಬಿಎಂಪಿ ನಿರ್ಲಕ್ಷ್ಯ ತೋರುತ್ತಿದ್ದು ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದ ಮೆಟ್ರೋ ಹಳಿ ಮೇಲೆ ಮರ ವಾಲಿದೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ 12 ನಿಮಿಷ ಸಂಚಾರ ವ್ಯತ್ಯಯವಾಗಿತ್ತು. ಸಂಜೆ 4:53ರಿಂದ 5:05ರವರೆಗೆ ಮೆಟ್ರೋ ರೈಲು ಸಂಚಾರ ಸ್ಥಗಿತವಾಗಿ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮರ ತೆರವುಗೊಳಿಸಿದ ನಂತರ ಮೆಟ್ರೋ ರೈಲು ಸಂಚಾರ ಪುನರಾರಂಭ ಮಾಡಲಾಯಿತು. ವರುಣನ ಪ್ರತಾಪಕ್ಕೆ ಬೆಂಗಳೂರು ನಗರದ ಹಲವೆಡೆ ಜನರು ಹೈರಾಣಾಗಿ ಹೋಗಿದ್ರು. ಮೆಜೆಸ್ಟಿಕ್, ಕೆಆರ್ ವೃತ್ತ, ವಿಧಾನಸೌಧ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡಿದ್ರು. ಹೆಬ್ಬಾಳ ಫ್ಲೈಓವರ್ ಕೆಳಗಿನ ರಸ್ತೆ ಕೆರೆಯಾಗಿ ಮಾರ್ಪಟ್ಟಿತ್ತು. ರೋಡ್ನಲ್ಲಿ 1 ಅಡಿಯಷ್ಟು ನಿಂತ ನೀರಿನಲ್ಲಿ ವಾಹನ ಸವಾರರು ಸರ್ಕಸ್ ಮಾಡಿದ್ರು. ಮಾರತಳ್ಳಿ ರಸ್ತೆಯಲ್ಲೂ ಇದೇ ಅವ್ಯವಸ್ಥೆ ಜನರನ್ನ ಕಾಡ್ತು. ರಸ್ತೆ ಗುಂಡಿಗಳಲ್ಲಿ ಮಳೆ ನೀರು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಿಲ್ಸನ್ ಗಾರ್ಡನ್ ರಸ್ತೆಯಲ್ಲಿ ಒಂದ್ ಕಡೆ ಗುಂಡಿಗಳ ಗಂಡಾಂತರ, ಇನ್ನೊಂದ್ ಕಡೆ ಮಳೆ ಅವಾಂತರದಿಂದ ಸವಾರರು ಒದ್ದಾಡಿದ್ರು. ಆಟೋ ಒಂದು ಗುಂಡಿಯಲ್ಲಿ ಸಿಲುಕಿಕೊಂಡಿತ್ತು. 100 ವಾಹನಗಳು ಸಾಲುಗಟ್ಟಿ ನಿಂತಿದ್ರಿಂದ ಸಂಚಾರ ಅಯೋಮಯವಾಗಿತ್ತು. ಪಟ್ಟಂದೂರು, ಪಣತ್ತೂರು ರಸ್ತೆಯಲ್ಲೂ ಅಂಡರ್ ಪಾಸ್ಗೆ ಮಳೆ ನೀರು ನುಗ್ಗಿತ್ತು. 2-3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು. ಪಾದಚಾರಿಗಳು, ಬೈಕ್ ಸವಾರರು ಹೈರಾಣಾಗಿ ಹೋದ್ರು. ಬೆಳ್ಳಂದೂರು ರಸ್ತೆಯಲ್ಲಿ ನೀರು ನದಿಯಂತೆ ಬೋರ್ಗರೆಯುತ್ತಿತ್ತು. ಅನಿಲ್ ಕುಂಬ್ಳೆ ಸರ್ಕಲ್, ಮಾರ್ಕೆಟ್ ರಸ್ತೆಯನ್ನು ನೀರು ಆವರಿಸಿತ್ತು. ವಿಲ್ಸನ್ ಗಾರ್ಡನ್ ನ ಸಿದ್ದಯ್ಯ ರಸ್ತೆಯಲ್ಲಿ ನೀರು ನಿಂತು ಜನ ಪರದಾಡಿದ್ರು. ಕಬ್ಬನ್ ಪಾರ್ಕ್ ರಸ್ತೆಯಲ್ಲೂ ರಸ್ತೆ ನದಿಯಾಗಿ ಬದಲಾಗಿತ್ತು. ನೀರು ನಿಂತಿರೋ ರಸ್ತೆಯಲ್ಲಿ ವಾಹನ ಸವಾರರು ಸರ್ಕಸ್ ಮಾಡುತ್ತಾ ಸಂಚರಿಸುತ್ತಿದ್ದ ಸೀನ್ಗಳು ಕಂಡುಬಂತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಐಟಿಒ, ಫೈಜ್ಬಾದ್, ಎಪಿಎಸ್ ಕಾಲೋನಿ ಸೇರಿದಂತೆ ಹಲವೆಡೆ ರಸ್ತೆಗಳು ನದಿಯಾಗಿ ಬದಲಾಗಿದ್ವು. ನದಿಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಸರ್ಕಸ್ ಮಾಡುತ್ತಾ ಸಂಚಾರ ಮಾಡಿದ್ರು. ಎಪಿಎಸ್ ಕಾಲೋನಿಯಲ್ಲಿ ಬೈಕ್ ಸವಾರ ನೀರಲ್ಲಿ ಸಿಲುಕಿಕೊಂಡು ಒದ್ದಾಡಿದ್ದಾನೆ. ಟ್ರಾಫಿಕ್ ಜಾಮ್ ಆಗಿದ್ದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗುಜರಾತ್ನಲ್ಲಿ ಸುರಿದಿರೋ ಮಳೆಗೆ ನದಿಗಳು ಕಡುಕೋಪವನ್ನ ತೋರಿದೆ. ನೆರೆ ತಾಂಡವದಿಂದ ವಡೋದರ ನಗರದ ಹಲವು ಮನೆಗಳಿಗೆ 100 ಮೊಸಳೆಗಳು ಎಂಟ್ರಿ ಕೊಟ್ಟಿವೆ. ಮೊಸಳೆಗಳನ್ನ ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇತ್ತ ಮೊಸಳೆಗಳು ರಾಜಾರೋಷವಾಗಿ ರಸ್ತೆಯಲ್ಲಿ ಸಂಚಾರ ಮಾಡ್ತಿವೆ. ಇದರಿಂದ ಪ್ರವಾಹದ ನಡುವೆ ಜನರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಗುಜರಾತ್ನಲ್ಲಿ ಮಳೆ ಸಂಕಷ್ಟ ಪ್ರವಾಹವನ್ನೇ ಹರಿಸ್ತಿದೆ. ಅಹಮದಾಬಾದ್, ಗಾಂಧಿನಗರ, ಸೂರತ್, ವಡೋದರ ಹೀಗೆ ಎಲ್ಲೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆರೆ ತಾಂಡವ ಇನ್ನೂ ಕೂಡ ತಗ್ಗಿಲ್ಲ. ರಸ್ತೆಗಳು ನದಿಯಾಗಿವೆ. 100 ವಾಹನಗಳು ಕೂಡ ನೀರಲ್ಲಿ ತೇಲುತ್ತಿವೆ. ಗುಜರಾತ್ ಜನರ ಬದುಕು ಬೀದಿಗೆ ಬಂದಿದ್ದು ಮನೆಗಳನ್ನ ಕಳೆದುಕೊಂಡು ಎಲ್ಲರೂ ಕಣ್ಣೀರು ಇಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ.